ಅಲ್ಯೂಮಿನಿಯಂ ಸಿರಾಮಿಕ್ ಕೋಟಿಂಗ್ ಅಂತ ಇದೆ, ರೈಟ್. ಅದೇ ತರ ಇಲ್ಲಿ ನೀವೇನೇನು ಯೂಸ್ ಮಾಡಬಹುದು, ಕಾರ್, ಟ್ರಕ್ಸ್ ಅಂಡ್ ಮೈನಿಂಗ್ ವೆಹಿಕಲ್ಸ್ ಅಂತ ಇದೆ. ಕಂಪ್ಲೀಟ್ ಸೀಲ್ ಆಗಿದೆ ಇಲ್ಲಿ, ರೈಟ್. ಸೊ ಇಲ್ಲಿ ಜಸ್ಟ್ ನೀವು ಫೋಟೋಸ್ ನೋಡ್ತಾ ಇದ್ರ 4 ವೀಲರ್ಸ್ ಅಂಡ್ ಹೆವಿ ಡ್ಯೂಟಿ ಇಂಜಿನ್ಸ್ ಗಳಂತೆಲ್ಲ ತೋರಿಸ್ತಾ ಇದ್ದಾರೆ. ಅಂಡ್ ನೆಟ್ ಕಂಟೆಂಟ್ ಈಸ್ 30 ml ಇದೆ. ಓಕೆ, ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ ಇದು ನನಗೆ ಬಹಳ ಅಟ್ರಾಕ್ಟಿವ್ ಪಾರ್ಟ್ ಅನ್ಸುತ್ತೆ. ಅಂದ್ರೆ ನೋಡಿ, ಸೈಂಟಿಫಿಕ್ ಆಗಿ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾನು ಆಟೋಮೊಬೈಲ್ ಇಂಜಿನಿಯರ್, ಸೊ ನಮಗೆ ಸ್ವಲ್ಪ ಡೀಪ್ ಆಗಿ ವೆಹಿಕಲ್ ಬಗ್ಗೆ ಯಾರಿಗೆ ನಾಲೆಜ್ ಇರುತ್ತೆ, ಇಂಜಿನ್ ಬಗ್ಗೆ ಯಾರಿಗೆ ನಾಲೆಜ್ ಇರುತ್ತೆ, ಅವರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಹೇಗೆ ಅಂತ. ಬಟ್ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಈ ಬಾಕ್ಸ್ ಅಲ್ಲಿ, ಅಂದ್ರೆ ಈ ಡೀಟೇಲ್ಸ್ ಗಳೆಲ್ಲ ಯಾವೊಬ್ಬ ಅಂದ್ರೆ ಐಡಿಯಾ ಇಲ್ದೇ ಇರೋರು, ಅಂದ್ರೆ ಟೆಕ್ನಿಕಲ್ ಆಗಿ ಐಡಿಯಾ ಇಲ್ದೇ ಇರೋರು ಸಹ ಈ ಪಿಕ್ಚರ್ ಗಳನ್ನ ನೋಡಿ ಈ ಈ ಒಂದು ಏನು ಕೊಟ್ಟಿದ್ದಾರೆ ಇದನ್ನ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬೋದು ಈ ನ್ಯಾನೋ ಎನರ್ಜೈಸರ್ ಏನ್ ಮಾಡುತ್ತೆ ಕೆಲಸ ಅಂತ. ಸೊ ನೀವು ನೋಡ್ತಾ ಇದ್ರೆ ಪಿಸ್ಟನ್ ಕಾಣ್ತಾ ಇದೆ, ಸಿಲಿಂಡರ್ ಕಾಣ್ತಾ ಇದೆ. ಸೊ ಇದು ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅದನ್ನೇ ನಾವು ಸ್ಟ್ರೋಕ್ ಅಂತ ಕರಿತೀವಲ್ವಾ, 2 ಸ್ಟ್ರೋಕ್ ಇಂಜಿನ್, 4 ಸ್ಟ್ರೋಕ್ ಇಂಜಿನ್ ಅಂತ ಕರಿತೀವಲ್ಲ. ಸೊ ಇದು ಒನ್ ಸ್ಟ್ರೋಕ್ ಈ ತರ ಮೂವ್ ಆಗ್ತಾ ಇರುವಾಗ ಇಲ್ಲಿ ಮಧ್ಯದಲ್ಲಿ ಏನಾಗ್ತದೆ, ಇಲ್ಲಿ ನೋಡಿ, ಇಲ್ಲಿ ವಿ ಶೇಪ್ ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆಯಲ್ಲ, ಈ ತರ ಸಣ್ಣ ನ್ಯಾನೋ ಸ್ಕ್ರಾಚಸ್ ಆಗಿರುತ್ತೆ. ಮೈಕ್ರೋ ಸ್ಕ್ರಾಚಸ್, ಅದು ನಮ್ ಕಣ್ಣಿಗೆ ಕಾಣೋದಿಲ್ಲ ಆಕ್ಚುಲಿ. ಸೊ ಈ ತರ ಸ್ಕ್ರಾಚಸ್ ಆದಾಗ ನಮ್ಗೆ ಏನೇನಾಗುತ್ತೆ ಅಂದ್ರೆ, ಒಂದು ಇಂಜಿನ್ ಎಫಿಷಿಯನ್ಸಿ ಡೌನ್ ಆಗುತ್ತೆ, ಆಮೇಲೆ ಮೈಲೇಜ್ ಕಡಿಮೆ ಆಗುತ್ತೆ ನಮ್ಗೆ, ರೈಟ್. ಆಮೇಲೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಇದೇ ತರ ತುಂಬಾನೇ ಸಮಸ್ಯೆಗಳಾಗುತ್ತೆ ವೆಹಿಕಲ್ ಗಳಿಗೆ. ಅಂಡ್ ಇಂಜಿನ್ ನ ಒಂದು ಸೌಂಡ್ ಅಂಡ್ ವೈಬ್ರೇಷನ್ಸ್ ಬಹಳ ಆಗುತ್ತೆ, ರೈಟ್. ಸೊ ನ್ಯಾನೋ ಎನರ್ಜೈಸರ್ಸ್ ನೀವು ಯೂಸ್ ಮಾಡೋದ್ರಿಂದ ನೀವು ಇಲ್ಲೆಲ್ಲ ನೋಡಬಹುದು ರೆಡ್ ಪಾರ್ಟಿಕಲ್ಸ್ ಕಾಣ್ತಾ ಇದೆ, ರೈಟ್. ಸೊ ಈ ರೆಡ್ ಪಾರ್ಟಿಕಲ್ಸ್ ಅದನ್ನ ಗ್ಯಾಪ್ ನ ಫಿಲ್ ಮಾಡಿ ಅದನ್ನೊಂದು ಸಿರಾಮಿಕ್ ಕೋಟಿಂಗ್ ಮಾಡಿಬಿಟ್ಟು, ಸೊ ಅದ್ ಫುಲ್ ಮಾಡಿ ಸ್ಮೂತ್ ಆಪರೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬಹುದು. ಸಪೋಸ್ ನಾನು ನಿಮ್ಗೆ ಟಚ್ ಅಂಡ್ ಫೀಲ್ ಮಾಡೋಂಗಿದ್ದೀರಿ ವಿಡಿಯೋದಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 2 ಸರ್ಫೇಸ್ ಕೊಟ್ಟಿದ್ದಾರೆ, ಇಲ್ಲಿ ಬಿಫೋರ್ ಆಫ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಎವ್ರಿಬಡಿ ಕ್ಯಾನ್ ಟಚ್ ಅಂಡ್ ಫೀಲ್. ಓಕೆ, ನಿಮ್ಗೆ ಇಲ್ಲಿ ಸೌಂಡ್ ಬರ್ಬೋದು ನೋಡಿ. ಈಗ ನೋಡಿ, ಇದು ಸ್ಮಾಲ್ ಮೈಕ್ರೋ ಸ್ಕ್ರಾಚಸ್, ಐ ಥಿಂಕ್ ಸೌಂಡ್ ಬರ್ತಾ ಇದೆ. ಬಟ್ ಇಲ್ಲಿ ನೋಡಿ, ದೇರ್ ಇಸ್ ನೋ ಎನಿ ಸೌಂಡ್. ದಟ್ ಮೀನ್ಸ್ ಈ ತರ ಸರ್ಫೇಸ್ ಇರುತ್ತೆ ಬಿಫೋರ್ ನಿಮ್ಮ ಇಂಜಿನ್ ಒಳಗಡೆ. ಓಕೆ, ಬಟ್ ನೀವು ನ್ಯಾನೋ ಎನರ್ಜೈಸರ್ ಹಾಕಿದ ತಕ್ಷಣ ಈ ತರ ಸರ್ಫೇಸ್ ಆಗುತ್ತೆ, ಸಿರಾಮಿಕ್ ಕೋಟಿಂಗ್, ರೈಟ್. ಸೊ ಇದು ನನಗೆ ಬಹಳ ಅಟ್ರಾಕ್ಟಿವ್ ಅನಿಸ್ತು. ಈ ಪ್ಯಾಕಿಂಗ್ ಅಲ್ಲಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಈ ಪ್ಯಾಕ್ ತೋರಿಸ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಅಷ್ಟು ಅಟ್ರಾಕ್ಟಿವ್ ಆಗಿದೆ ಇದು. ಅಂಡ್ ಇಲ್ಲಿ ನಿಮಗೆ ಕೆಲವೊಂದೆಲ್ಲ ಕಾಷನ್ಸ್ ಕೊಟ್ಟಿದ್ದಾರೆ. ಡು ನಾಟ್ ಈಟ್ ಆರ್ ಡ್ರಿಂಕ್. ಸೊ ಇದನ್ನ ನೀವು ಕುಡಿಬಾರ್ದು, ರೈಟ್. ಹೆಲ್ತ್ಗೆ ಮೀನ್ಸ್ ಅದು ವೆಹಿಕಲ್ಗೋಸ್ಕರ ಮಾಡಿರೋದಲ್ವಾ. ಸೊ ಹಾಗಾಗಿ ಅದು ಚಾನ್ಸೇ ಇಲ್ಲ, ಕುಡಿದ್ರೆ ಏನಾಗುತ್ತೆ ಅನ್ನೋಂತ ಕೇಳೋ ಚಾನ್ಸೇ ಇಲ್ಲ ನೀವು, ರೈಟ್. ಸೊ ಡೋಂಟ್ ಈಟ್ ಆರ್ ಡ್ರಿಂಕ್. ಕೀಪ್ ಅವೇ ಫ್ರಮ್ ಚಿಲ್ಡ್ರನ್ ಅಂತ ಕೇಳಿದ್ರೆ, ಆಸ್ ಯೂಶುವಲ್ ನಾವು ಚಿಕ್ಕ ಮಕ್ಕಳಿಂದ ಇದನ್ನ ನೀವು ದೂರ ಇಡಿ. ಆಮೇಲೆ ಯೂಸೇಜ್ ಹೇಳಿದ್ದಾರೆ. ಸಪೋಸ್ ಇದು 4 ವೀಲರ್ಗೋಸ್ಕರ, ನಾನು ಪರ್ಟಿಕ್ಯುಲರ್ಲಿ ಇದು ತಗೊಂಡಿದ್ದು ಫಾರ್ 4 ವೀಲರ್ಸ್. ನೀವು 2 ವೀಲರ್ಗೂ ಬೇರೆ ಸಿಗುತ್ತೆ, ನೀವು ಅದನ್ನ ತಗೊಳ್ಬಹುದು. ಸೊ ಇನ್ನು ನೋಡೋದಾಯ್ತಂದ್ರೆ ಇದು ಹೇಗೆ ಡೋಸೇಜ್ ಅಂದ್ರೆ ಹೇಗಂದ್ರೆ 30 ml, ಇದು ಕಂಪ್ಲೀಟ್ 30 ml ಇದೆ. ಸೊ 30 ml ನೀವು 10 ಲೀಟರ್ ಅಪ್ ಟು 10 ಲೀಟರ್ ಕೆಪಾಸಿಟಿ ಇರುವಂತ ಇಂಜಿನ್ ಆಯಿಲ್, ಅಪ್ ಟು 10 ಲೀಟರ್ ಇಂಜಿನ್ ಆಯಿಲ್ ಕೆಪಾಸಿಟಿ ಇರುವಂತ ವೆಹಿಕಲ್ಗೆ ನೀವು ಈ 30 ml ಯೂಸ್ ಮಾಡಬಹುದು. ಸಪೋಸ್ 10 ಲೀಟರ್ಗಿಂತ ಜಾಸ್ತಿ ತಂದ್ಕೊಳ್ಳಿ ಕೆಪಾಸಿಟಿ, ಅವಾಗ ಈಚ್ 10 ಲೀಟರ್ ಅಡಿಷನಲ್ 10 ಲೀಟರ್ಗೆ ನೀವು ಇದನ್ನ 1 ಪ್ಯಾಕ್ ಯೂಸ್ ಮಾಡಬೇಕಾಗುತ್ತೆ. ಸಪೋಸ್ ನಿಮ್ದು 16 ಲೀಟರ್ ನಿಮ್ದು ಟ್ರಕ್ ಇತ್ತು ಅನ್ಕೊಳ್ಳಿ, ಟ್ರಕ್ 16 ಲೀಟರ್ ಇಂಜಿನ್ ಆಯಿಲ್ ಕೆಪಾಸಿಟಿ ಇತ್ತಂದ್ರೆ ಇದು 2 ಪ್ಯಾಕ್ ನೀವು ಹಾಕಬೇಕಾಗುತ್ತೆ. 10 ಲೀಟರ್ ಬಿಲೋ ಇತ್ತಂದ್ರೆ 1 ಪ್ಯಾಕ್ ಇಸ್ ಇನಫ್. ಅಂಡ್ ನೀವು MRP ನೋಡ್ತಾ ಇದ್ರ 1870, 1870 ರೂಪಾಯಿ ತೋರಿಸ್ತಾ ಇದೆ MRP, ರೈಟ್. 1 ಸೆಕೆಂಡ್, ಇದು ಸ್ವಲ್ಪ ಬ್ಲರ್ ಆಗುತ್ತೆ. ಎಸ್ ಫ್ರೆಂಡ್ಸ್, ನೀವು MRP ನೋಡ್ತಾ ಇದ್ರೆ 1870 ರೂಪೀಸ್ ತೋರಿಸ್ತಾ ಇದೆ. ಅಂಡ್ ಇಲ್ಲೆಲ್ಲ ವೆಸ್ಟೀಜ್ ಬ್ರ್ಯಾಂಡಿಂಗ್, ವೆಸ್ಟೀಜ್ ಇನ್ಫಾರ್ಮೇಶನ್, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಲೋಗೋ ತೋರಿಸ್ತಾ ಇದೆ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ನಾನೇ ಇದನ್ನ ಹೇಳ್ಬೋದು. ಸೊ ಇದನ್ನ ನಾನೀಗ ಸೀಲ್ ಇದೆ, ಕಂಪ್ಲೀಟ್ ಸೀಲ್ಡ್ ಇದೆ, ಇದು ಓಪನ್ ಮಾಡ್ಬಿಟ್ಟು ಹೇಗಿದೆ ಅಂತ ನಾನು ತೋರಿಸ್ತೇನೆ. ಒಂದು ಕಾಷನ್ ನೀವು ತಗೊಳ್ಳಿ, ಇಲ್ಲೇ ಕೊಟ್ಟಿದ್ದಾರೆ, ಶೇಕ್ 50 ಟೈಮ್ಸ್ ಬಿಫೋರ್ ಯೂಸ್. ಸೊ ನನ್ನ ಪ್ರಕಾರ ಐ ಥಿಂಕ್ ನೀವು ಮೋರ್ ದೆನ್ 50 ಟೈಮ್ ಅದನ್ನ ಶೇಕ್ ಮಾಡಿ. ಯಾಕಂದ್ರೆ ಐ ಥಿಂಕ್ ಫ್ರಮ್ ದ ಮ್ಯಾನುಫ್ಯಾಕ್ಚರಿಂಗ್ ಅದು ಎಲ್ಲ ಒಂದತ್ರ ಆಗಿರುತ್ತಲ್ವ, ಇದು ಸಿರಾಮಿಕ್ ಕೋಟಿಂಗ್ ಇರುವಂತ ಎಲಿಮೆಂಟ್ ಅಲ್ವಾ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ನೀವು ಇದನ್ನ ಶೇಕ್ ಮಾಡಬೇಕು ವೆಹಿಕಲ್ಗೆ ಹಾಕೋಕಿನ ಮುಂಚೆ. ಸೊ ಬನ್ನಿ ಇದು ಓಪನ್ ಮಾಡಿ ಇದ್ರ ಪ್ಯಾಕೆಟ್ ಹೇಗಿದೆ ಅಂತ ನೋಡೋಣ. ಎಸ್ ಫ್ರೆಂಡ್ಸ್, ಓಪನ್ ಮಾಡಿದೆ. ವಾವ್, ಮೈ ಗಾಡ್, ಇದು ಒಳಗಡೆ ನೀವು ಏನೇನೋ ಕೊಟ್ಟಿದ್ದಾರೆ, ರೈಟ್. ಸೊ ನೀವು ನೋಡ್ಬೋದು ಇದ್ರ ಒಳಗಡೆ ಇದರ ಎಲ್ಲಾ ಬೆನಿಫಿಟ್ಸ್ಗಳು ಕೊಟ್ಟಿದ್ದಾರೆ, ರೈಟ್. ಒಂದ್ಸಲ ನಿಮ್ಗೆ ಜಸ್ಟ್ ಹೇಳ್ಬಿಡ್ತೀನಿ. ಫ್ಯೂಲ್ ಸೇವಿಂಗ್ಸ್ ಅಪ್ ಟು 5 to 15% ಅಂತ ನೋಡಿ. ಬೆಟರ್ ಮೈಲೇಜ್ ಕೊಡುತ್ತೆ ನಿಮಗೆ. ಕೋಟಿಂಗ್ ಲಾಸ್ಟ್ ಅಪ್ ಟು 30,000. ಅಂದ್ರೆ ಒಂದ್ಸಲ ಇದನ್ನ ನೀವು ಹಾಕಿದ್ರೆ ಇದರ ಕೋಟಿಂಗ್ ಎಫೆಕ್ಟ್ ಅಪ್ ಟು 30,000 ವರೆಗೂ ಇರುತ್ತೆ, ರೈಟ್. ಅಂಡ್ ಇನ್ಕ್ರೀಸಸ್ ಹಾರ್ಸ್ ಪವರ್, ಅದೇನ ಹೇಳಿದ್ನಲ್ಲ, ಇಂಜಿನ್ ಪವರ್ ಜಾಸ್ತಿ ಮಾಡುತ್ತೆ, ಇಂಜಿನ್ ಲೈಫ್ ನ ಎನ್ಹಾನ್ಸ್ ಮಾಡುತ್ತೆ,
ರೈಟ್. ಅದೇ ತರ ಎಕೋ ಫ್ರೆಂಡ್ಲಿ, ರೈಟ್. ನಮಗೆ ಎಮಿಷನ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ, ಎಕ್ಸಾಸ್ಟ್ ಎಮಿಷನ್ಸ್ ನ ಕಂಟ್ರೋಲ್ ಮಾಡುತ್ತೆ. ಇದು ಆಲ್ರೆಡಿ ಟೆಸ್ಟೆಡ್ ಅಂಡ್ ಆಲ್ಮೋಸ್ಟ್ ಎಲ್ಲಾ ಮೇಜರ್ ಕಂಪನೀಸ್ಗಳು ವರ್ಲ್ಡ್ ವೈಡ್ ನ ಟೆಸ್ಟ್ ಮಾಡಿ ಅಪ್ರೂವಲ್ ಕೊಟ್ಟಿದ್ದಾರೆ. ಓಕೆ, ರಿಸ್ಟೋರ್ಸ್ ಫ್ರಿಕ್ಷನ್ ಸರ್ಫೇಸಸ್ ಅಂಡ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ವಿಯರ್ ಅಂಡ್ ಟಿಯರ್ ಸ್ವಲ್ಪ ಆಗೋದಿಲ್ಲ, ರೈಟ್. ರೆಡ್ಯೂಸಸ್ ನಾಯ್ಸ್ ಅಂಡ್ ವೈಬ್ರೇಷನ್ಸ್ ಲೆವೆಲ್ಸ್, ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಫಾರ್ ಅರ್ತ್ ಮೂವರ್ಸ್, ಯಾರು ಹೆವಿ ಡ್ಯೂಟಿ ವೆಹಿಕಲ್ಸ್ ಎಲ್ಲ ಇದೆಯಲ್ಲ ಅವ್ರು ಮಾತ್ರ ಕಂಪಲ್ಸರಿ ಇದನ್ನ ಯೂಸ್ ಮಾಡಲೇಬೇಕು. ಯಾಕಂದ್ರೆ ತುಂಬಾನೇ ನೋಡಿದ್ರಲ್ಲ, ನಾಯ್ಸ್ ತುಂಬಾ ಇರುತ್ತೆ ಅದರಲ್ಲಿ ಅಂಡ್ ಹೆವಿ ಇರುತ್ತಲ್ವಾ, ಹಾಗಾಗಿ. ಸೊ ಬೆಟರ್ ಆಯಿಲ್ ಪ್ರೆಷರ್ ಅಂಡ್ ಕಂಬಸ್ಟಿಬಿಲಿಟಿ ಅಂದ್ರೆ ಬರ್ನಿಂಗ್, ದ ಪ್ರಾಸೆಸ್ ಆಫ್ ಬರ್ನಿಂಗ್. ಸೊ ನಮ್ಮ ಏರ್ ಫ್ಯೂಲ್ ಮಿಕ್ಸರ್ ಕರೆಕ್ಟ್ ಆಗಿ ಒಳಗಡೆ ಬರ್ನ್ ಆಯ್ತು ಅಂದ್ರೆ ಇಂಜಿನ್ ಪ್ರಾಪರ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪವರ್ನ. ಒಂದ್ ವೇಳೆ ಅದು ಚೆನ್ನಾಗಿ ಬರ್ನ್ ಆಗಿಲ್ಲ ಅನ್ಕೊಳ್ಳಿ, ಅಲ್ಲಿ ಪವರ್ ಲಾಸ್ ಆಗುತ್ತೆ, ಜೊತೆಗೆ ಎಮಿಷನ್ ಸಹ ಜಾಸ್ತಿ ಆಗುತ್ತೆ, ಎಕ್ಸಾಸ್ಟ್ ಎಮಿಷನ್ ಸಹ ಜಾಸ್ತಿ ಆಗುತ್ತೆ. ಸೊ ಅಡಿಟಿವ್ ಫಾರ್ ಗೇರ್ ಬಾಕ್ಸ್ ಆಯಿಲ್. ಸೊ ನೀವು ಇದನ್ನ ಬರೀ ಇಂಜಿನ್ ಆಯಿಲ್ ಅಲ್ಲ, ಗೇರ್ ಬಾಕ್ಸ್ ಸಹ ನೀವು ಇದನ್ನ ಅಡಿಟಿವ್ ಆಗಿ ಯೂಸ್ ಮಾಡಬಹುದು. ಸೊ ಇಲ್ಲೂ ಅಷ್ಟೇ ನಿಮ್ಗೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಡಿಡ್ ಯು ನೋ? ಸೊ ಸಪೋಸ್ ನೀವು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ರೆ, ನೀವು 9 ಟೈಮ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಅನ್ಕೊಳ್ಳಿ, ಸೊ ನಿಮ್ಗೆ ಎಷ್ಟು ಫ್ಯೂಲ್ ಸೇವ್ ಆಗ್ತಪ್ಪ ಅಂದ್ರೆ 9th ಟೈಮ್ ನಿಮ್ಗೆ ಫುಲ್ ಫ್ರೀ ಸಿಗುತ್ತೆ ಡೀಸೆಲ್. ಅಂದ್ರೆ ಫ್ರೀ ಅಂದ್ರೆ ಅಷ್ಟು ದುಡ್ಡು ನಿಮಗೆ ಸೇವ್ ಆಗುತ್ತೆ. ಅಂಡ್ ಇಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ಓದಿ ಹೇಳಿದ್ರೆ ನಿಮ್ಗೆ ಟೈಮ್ ಆಗುತ್ತೆ. ಸೊ ದಟ್ ನೀವು ಅದನ್ನ ಪರ್ಚೇಸ್ ಮಾಡಿದಾಗ ನೀವು ತಗೊಳ್ಳಿ. ಡೈರೆಕ್ಷನ್ಸ್ ಫಾರ್ ಯೂಸೇಜ್ ಕೊಟ್ಟಿದ್ದಾರೆ ಆಲ್ರೆಡಿ, ನಾನು ಆಲ್ರೆಡಿ ಅದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಕವರ್ ಮಾಡಿದ್ದೇನೆ. ಅಂಡ್ ಇವಾಗ ಬನ್ನಿ ನಮ್ಮ ವೆಹಿಕಲ್ ಅಲ್ಲಿ ಈ ಆಯಿಲ್ ನ ಹಾಕೋಣ, ಹೇಗೆ ಹಾಕೋಣ ಅಂತ ನೋಡೋಣ. ಓಕೆ, ಬನ್ನಿ, ಲೆಟ್ಸ್ ಮೂವ್ ಟು ದ ವೆಹಿಕಲ್. ಸೊ ಎಸ್ ಫ್ರೆಂಡ್ಸ್, ಬರೀ ಬ್ಯೂಟಿಫುಲ್ ಮಾರ್ನಿಂಗ್ ಇದೆ, ತೋಟದ ಮನೆ, ಬ್ಯಾಂಗ್ಳೂರ್ ಸಿಟಿ ಅಂತ ಅನಿಸ್ತದೆ ನಿಮಗೆ. ಸೊ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಈ ತರದ ಒಂದು ತೋಟದ ಮನೇಲಿ ಇದ್ದೀವಿ. ದಿಸ್ ಇಸ್ ಅವರ್ ಟಾಟಾ ಜಸ್ಟ್. ಟಾಟಾ ಲೋಗೋ ತೋರಿಸಂತಲ್ಲ. ಎಸ್ ಎಸ್, ಸೊ ಟಾಟಾ ಜಸ್ಟ್ ವೆಹಿಕಲ್. ನಾ ಹೇಳ್ತೇನೆ ಫ್ರೆಂಡ್ಸ್, ಒಂದು ಮೋರ್ ದೆನ್ 50 ಟೈಮ್ಸ್ ಆದ್ರೂ ನೀವು ಇದನ್ನ ಶೇಕ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ 50 ಟೈಮ್ಸ್, ಮೋರ್ ದೆನ್ 50 ಟೈಮ್ಸ್ ನಾನು ಶೇಕ್ ಮಾಡಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಲ್ಲ, ಟಿ ವಿಯಲ್ಲೆಲ್ಲ ಆ್ಯಡ್ ನೋಡಿರ್ತೀರ, ಡೆಂಟಿಸ್ಟರು ಶಿಫಾರಸು ಮಾಡುವ ನಂಬರ್ 1 ಬ್ರ್ಯಾಂಡ್ ಹಂಗೆಲ್ಲ ಹೇಳ್ತಾ ಇರ್ತಾರಲ್ವಾ. ಸೊ ಓಕೆ, ಅದೆಲ್ಲ ಆ್ಯಡು ಟೆಕ್ನಿಕ್ಸ್ ಎಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಆ್ಯಕ್ಚುಲಿ ಆಟೋಮೊಬೈಲ್ ಇಂಜಿನಿಯರ್, ಓಕೆ, HOD ಆ್ಯಂಡ್ ಲೆಕ್ಚರರ್ ವರ್ಕ್ ಮಾಡಿದೆ 8 ಇಯರ್ಸ್. ಸೊ ನಾನು ಶಿಫಾರಸು ಮಾಡ್ತಾ ಇದ್ದೀನಿ. ಸೊ ಮ್ಯಾಕ್ ಡ್ರೈವ್ ನ್ಯಾನೋ ಎನರ್ಜೈಸರ್ ನಮ್ಮ ವೆಹಿಕಲ್ಗೆ ಹಾಕ್ತಾ ಇದ್ದೀನಿ, ನೀವು ನಿಮ್ಮ ವೆಹಿಕಲ್ಗೆ ಹಾಕಿ. ಓಕೆ, ಬನ್ನಿ ವೆಹಿಕಲ್ ಹಾಕೋಣ. ಸೊ ವೆರಿ ಸಿಂಪಲ್, ಯಾರು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ಆಯಿಲ್ ಫಿಲ್ಲರ್ ಕ್ಯಾಪ್ ಅಂತ ಇರುತ್ತೆ ನೋಡಿ, ಇದು ಆಯಿಲ್ ಅಂತ ಬರ್ದಿರ್ತಾರೆ ಅಲ್ಲಿ, ರೈಟ್. ಸೊ ಈ ಆಯಿಲ್ ಫಿಲ್ಲರ್ ಕ್ಯಾಪ್ನ ಜಸ್ಟ್ ಓಪನ್ ಮಾಡಿ. ನೋಡಿ ಆಯಿಲ್ ಅಂತ ಬರ್ದಿರ್ತಾರೆ ಇಲ್ಲಿ, ರೈಟ್. ಎಸ್, ಆಯಿಲ್. ಸೊ ಇದು ಆಯಿಲ್ ಫಿಲ್ಲರ್ ಕ್ಯಾಪ್. ನಾವು ಇಂಜಿನಲ್ಲಿ ಹಾಕೋದು ಇಲ್ಲಿಂದನೇ ಹಾಕ್ತೀವಿ. ಬೇರೆ ಬೇರೆ ಇಂಜಿನಲ್ಲಿ ಬೇರೆ ಬೇರೆ ಪೊಸಿಷನಲ್ಲಿ ಇರುತ್ತೆ, ನೀವು ಸ್ವಲ್ಪ ಚೆಕ್ ಮಾಡ್ಕೊಬಿಟ್ಟು ನೋಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಹಾಕಕ್ಕೆ ಹೋಗ್ಬೇಡಿ, ನಿಮ್ಮ ಹತ್ತಿರದ ಗ್ಯಾರೇಜಿಗೆ ಕರೆಕ್ಟ್ ತೊಗೊಂಡೋಗಿ ಹಾಕಿ. ಓಕೆ, ಸಪೋಸ್ ನಿಮಗೆ ಡೌಟ್ ಬಂದರೆ ಏನಾದರೂ. ಇನ್ನೊಂದು 5 ಟೈಮ್ಸ್ ಮಾಡ್ಬಿಡೋಣ. ಸ್ವಲ್ಪ ಕೆಳಗಡೆ ಸ್ಪಿಲ್ ಆಯಿತು. 30 ml ಅಲ್ವಾ, ಇದೊಂಥರ ಬಂಗಾರ ಇದ್ದಂಗೆ. 30 ml ಒಂದು 2-3 ml, ರೈಟ್. ಓಕೆ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್, ರೈಟ್. ನೀವು ಸ್ವಲ್ಪ ಸೇಫಾಗಿ ಕೇರ್ ತೊಗೊಂಡು ಹಾಕಿ. ಸೊ ಕಂಪ್ಲೀಟ್ ಮಾಡಿದ್ದೇವೆ.
ಇದು ಹಾಕಿದ ತಕ್ಷಣ ಈ ಕ್ಯಾಪ್ನ ಮುಚ್ಚೋದು ಮಾತ್ರ ಮರಿಬೇಡಿ. ಸೊ ಇದನ್ನ ಒಂದು ಸ್ವಲ್ಪ ಟೈಟಾಗಿ ಕ್ಲೋಸ್ ಮಾಡಿ, ಭಾಳ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಈಗ ತಾನೇ ನಿಮ್ಮ ಎದುರುಗಡೆ ನಾನು ಎನರ್ಜೈಸರ್ ಹಾಕಿದ್ದೀನಿ. ಸೊ ಈಗ ನನ್ನ ವೆಹಿಕಲ್ಲು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಮತ್ತು ಈಗ ಪ್ರೆಸೆಂಟ್ ಮೈಲೇಜ್ ಏನು ಕೊಡ್ತಾ ಇದೆ ಅದನ್ನು ಸಹ ನಾನು ನಿಮಗೆ ತೋರಿಸ್ತೇನೆ, ಲೈವಲ್ಲೇ ತೋರಿಸ್ತೇನೆ. ಆ್ಯಂಡ್ ಆಫ್ಟರ್ ಫ್ಯೂ ಡೇಸ್ ಓಕೆ, ಏನು ಎಫೆಕ್ಟ್ ಇದೆ, ರಿಯಲ್ ಟೈಮ್ ಎಫೆಕ್ಟ್ ಅಂದರೆ ಏನು ನನಗೆ ಯಾವ ಥರ ಫೀಲ್ ಆಯಿತು, ಏನು ಎಫೆಕ್ಟ್ ಇದೆ ಅನ್ನೋದನ್ನು ರಿಯಲ್ ಟೈಮ್ ಟೆಸ್ಟಿಮೋನಿಯಲ್ ಸಹ ನಾನು ನಿಮಗೆ ಕೊಡ್ತೇನೆ. ಬನ್ನಿ ಇವಾಗ ಕಾರ್ ಒಳಗಡೆ ಹೋಗೋಣ. ಮೇಲಿಟ್ಬಿಡೋಣ. So friends, this is my new Tata Justy. So I call it as Justy, right? So ignition key on ಮಾಡ್ತಾ ಇದ್ದೀನಿ, ರೈಟ್? ಸೊ ನೀವು ನೋಡ್ಬೋದು ಈಗ ಪ್ರೆಸೆಂಟ್ ಇದು ಟ್ರಿಪ್ಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಟ್ರಿಪ್ ಎ 326 ಕಿಲೋಮೀಟರ್ ಆಗಿದೆ. ಆ್ಯಂಡ್ ನೀವು ಆ್ಯಾವ್ರೇಜ್ ನೋಡ್ಬೋದು 21.2 ಕಿಲೋಮೀಟರ್ಸ್ ಕೊಟ್ಟಿದೆ. 21.2 ಕಿಲೋಮೀಟರ್ ಪರ್ ಲೀಟರ್ ಕೊಟ್ಟಿದೆ. ದಿಸ್ ಈಸ್ ವಿತ್ ಎ ಸಿ. ನಾನು ಯಾಕಂದರೆ ಯಾವಾಗಲೂ ಎ ಸಿಯಲ್ಲೇ ಕಾರ್ ಓಡಿಸೋದು. ವಿತ್ ಎ ಸಿ ಇಷ್ಟು ಕೊಟ್ಟಿದೆ, ರೈಟ್? ಇನ್ನು ಟ್ರಿಪ್ ಬಿ ಎಲ್ ನೋಡಿ. ಸೊ ಟ್ರಿಪ್ ಬಿ ಎಲ್ ಅಷ್ಟೇ 3,3164 ಇಷ್ಟು ಮೈಲೇಜ್ ಕೊಟ್ಟಿದೆ, ರೈಟ್? ಸೊ ಇದರಲ್ಲೂ ಅಷ್ಟೇ 21.2 ಕಿಲೋಮೀಟರ್ ಮೈಲೇಜ್ ತೋರಿಸ್ತಾ ಇದೆ ನಮಗೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಟ್ರಿಪ್ ಬಿನ ನಾನು 0 ಮಾಡ್ತೇನೆ, ರೈಟ್? ನೀವು ಕಾಣ್ತಾ ಇದೆ ಅನ್ಸುತ್ತೆ. ಎಸ್, ಸೊ ಟ್ರಿಪ್ ಬಿ ನಿಮಗೆ ಕಾಣ್ತಾ ಇದೆ. ಇದನ್ನು ನಾನು ಟ್ರಿಪ್ ಬಿನ 0 ಮಾಡ್ತೀನಿ. ಓಕೆ ನೋಡಿ, ಸೊ ಟ್ರಿಪ್ ಬಿ 0 ಮಾಡಿದ್ದೀನಿ. ಸೊ ಆವ್ರೇಜ್ ಸಹ 0 ಆಗಿದೆ. ನೀವು ಟ್ರಿಪ್ ಎ ಇನ್ನೊಂದ್ಸಲ ತೋರಿಸ್ತೇನೆ ನಾನು ನಿಮಗೆ. ಇದು ಟೋಟಲ್ ನನ್ನ ಓಡೋಮೀಟರ್ 21,741 ಆಗಿದೆ. ಇದು ಟ್ರಿಪ್ ಎ, ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಫರೆನ್ಸ್ ಕೊಡ್ತೇನೆ ನಾನು ನಿಮಗೆ. ಸೊ ಟ್ರಿಪ್ ಎ ಅಲ್ಲಿ 326.3 ಕಿಲೋಮೀಟರ್ ರನ್ ಆಗಿದೆ, 21.2 ಮೈಲೇಜ್ ಇದೆ. ಈಗ ಇದು ನಾನು ಎನರ್ಜೈಸರ್ ಹಾಕಿದ ತಕ್ಷಣ ಇಲ್ಲಿ ನಾನು 0 ಸೆಟ್ ಮಾಡಿದ್ದೀನಿ. ಇದು ಟ್ರಿಪ್ ಬಿ. ಸೊ ನೆಕ್ಸ್ಟ್ ಒಂದು 100, 200, 300, 400 ವಾಟ್ ಎವರ್ ಸಮಥಿಂಗ್ ನಾನು ಕಿಲೋಮೀಟರ್ ರನ್ ಆದ ತಕ್ಷಣ ಪ್ರಾಬ್ಲಿ ಒಂದು 3-4 ಡೇಸಲ್ಲಿ ಇನ್ನೊಂದು ವಿಡಿಯೋದ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ದಟ್ ನಾನು ನಿಮಗೆ ಕ್ಲಿಯರ್ ಕಟ್ ತೋರಿಸ್ತೇನೆ ಟ್ರಿಪ್ ಎ ಮತ್ತು ಟ್ರಿಪ್ ಬಿ ಅಲ್ಲಿ ಏನಿತ್ತು, ಓಕೆ, ಡಿಫ್ರೆನ್ಸ್ ಏನಿದೆ, ಮೈಲೇಜ್ ಹೇಗಿದೆ, ಸೌಂಡ್ ಹೇಗಿದೆ, ಅದರ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಕೊಡ್ತೇನೆ, ರೈಟ್? ಸೊ ಐ ಥಿಂಕ್ ನಿಮಗೆ ಒಂದು ಮಾಹಿತಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ನ್ಯಾನೋ ಎನರ್ಜೈಸರ್ ನೀವೇ ಸ್ವಂತ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ, ಹೇಗೆ ಹಾಕಬೇಕು ಅನ್ನೋ ಡೌಟ್ ಇತ್ತು ಅಂದರೆ, ನೀವು ಅದನ್ನ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಗ್ಯಾರೇಜಿಗೆ ಹೋಗಿ ಒಂದು 30, 40, 50 ರುಪೀಸ್ ಏನಾದ್ರು ಕೊಟ್ಟರೆ ಅವರೇ ಹಾಕ್ಬಿಡ್ತಾರೆ. 50 ರುಪೀಸು ಆಗಲ್ಲ, ಐ ಥಿಂಕ್. ಏನು ಜಸ್ಟ್ ಆಯಿಲ್ ಫಿಲ್ ಮಾಡೋದಲ್ವಾ? ಸೊ ಮೇ ಬಿ ನೋಡ್ಕೊಂಡ್ಬಿಟ್ಟು ಅಕಾರ್ಡಿಂಗ್ ಟು ಯುವರ್ ಇದ್ರ ಪ್ರಕಾರ ನೋಡ್ಕೊಂಡು ನೀವು ಹಾಕೊಳ್ಳಿ. ಆ್ಯಂಡ್ ವಿತ್ ದಿಸ್ ಇವತ್ತಿಂದ ನನ್ನ ಟಾಟಾ ಜಸ್ಟಿ ಹೊಸ ಒಂದು ಎನರ್ಜಿ ಬೂಸ್ಟರ್ ಥರ ಸಿಕ್ಕಿದೆ. ಓಕೆ, ಸೊ ನಾನು ನೆಕ್ಸ್ಟ್ 1 ವೀಕಲ್ಲಿ ನಿಮ್ಗೆ ವಾಪಸ್ ನಿಮ್ಮ ಮುಂದೆ ಬರ್ತೇನೆ, ಇದೇ ವಿಡಿಯೋ ತೊಗೊಂಡು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಬರ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್ತ್.